SSLC ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ: ಡೋಂಟ್ ಕಂಪ್ಲೇನ್, ಜಸ್ಟ್ ಡೂ ಇಟ್. ನೀವು ಭಾಳ ಸಾರಿ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಗೆಲುವು ಕಾಣೋಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಸಮಸ್ಯೆಗಳನ್ನೇ ಹುಡುಕ್ತಾ ಇರ್ತೀವಿ. ನಾವು ಎಲ್ಲಿವರೆಗೂ ಆ ಸಮಸ್ಯೆ ಹುಡುಕಿ ಗೊಣಗ್ತಾ ಇರ್ತೇವೋ, ಅದು ಹಂಗೈತಿ, ಇದು ಹಿಂಗೈತಿ, ಅದು ಈ ಥರ ನೆಪ ಹೇಳ್ತಾ ಹೋಗ್ತವೆ, ನಮಗೆ ಗೆಲುವು ಮರೀಚಿಕೆ ಆಗ್ತದೆ. ಎಲ್ಲರಿಗೂ ಕೂಡ ಸವಾಲುಗಳು ಇರ್ತವೆ, ಎಲ್ಲರಿಗೂ ಕೂಡ ಸಮಸ್ಯೆಗಳು ಇರ್ತವೆ, ಎಲ್ಲರಿಗೂ 24 ತಾಸೇ ಇರುತ್ತೆ. ಆದರೂ ಕೂಡ ಕೆಲವು ಜನ ಗೆಲ್ತಾರಂದ್ರೆ ಅವರು ನಮ್ಮ ಥರ ಕಂಪ್ಲೇಂಟ್ ಮಾಡ್ತಾ ಕೊಡೋದಿಲ್ಲ. ಅದಕ್ಕೆ ಗೊಣಗೋದನ್ನು ಬಿಡಬೇಕು, ಸಮಸ್ಯೆ ಹೇಳೋದನ್ನು ಬಿಡಬೇಕು. ಆ ಸಮಸ್ಯೆಗಳನ್ನು, ಸವಾಲುಗಳನ್ನು ನಾವು ಹೇಗೆ ಬಗೆಹರಿಸ್ಕೊಂಡು ನಮ್ಮ ಕೆಲಸವನ್ನು ಮಾಡಿ ಸಕ್ಸಸ್ ಕಾಣ್ತವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಡೋಂಟ್ ಕಂಪ್ಲೇನ್, ಜಸ್ಟ್ ಡೂ ಇಟ್. ಕೆಲಸ ಮಾಡೋದು ಮಾತ್ರ ನಮ್ಮ ಗುರಿ ಆಗಬೇಕು ಹೊರತು ಗೊಣಗ್ತಾ ಕೊಡೋದು ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಭ್ಯಾಸ 5.1 ಸಮಸ್ಯೆ ಬಿಡಿಸ್ತಾ ಇದ್ವಿ. 4th ಮೇನ್ನಲ್ಲಿರೋದು ಈಗಾಗಲೇ 3 ಸಮಸ್ಯೆ ಬಿಡಿಸಿದ್ವಿ. ಇವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಗಳಾಗಿವೆ, ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಫಸ್ಟ್ ನಾವು ಇದು ಸಮಾಂತರ ಶ್ರೇಣಿ ಆಗಿತ್ತಿಲ್ಲೋ ಪರೀಕ್ಷೆ ಮಾಡೋದು. ಹೆಂಗೆ ಪರೀಕ್ಷೆ ಮಾಡೋದು? ಕನಿಷ್ಠ 2 ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. A2 - A1, A3 - A2 ಈ ಥರ ಕನಿಷ್ಠ 2 ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಆ 2 ಸಾಮಾನ್ಯ ವ್ಯತ್ಯಾಸ ಸೇಮ್ ಬಂದ್ರೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗೈತೆ ಅಂತ ಅರ್ಥ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗೈತಿ. ಸಮಾಂತರ ಶ್ರೇಣಿ ಆಗಿದ್ರೆ ಮುಂದಿನ 3 ಪದ ಬರಬೇಕು. ಭಾಳ ಸಿಂಪಲ್ ಇದೆ. ಫಸ್ಟ್ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ವಿ. 4th one -10 -6 -2 2. D is equal to A2 - A1. A2 ಅಂದ್ರೆ ಎರಡನೇ ಪದ -6 ಐತಿ, ಮುಂದೆ ಮೈನಸ್ ಐತಿ. A1 ಅಂದ್ರೆ ಮೊದಲ ಪದ -10 ಐತಿ. ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರಬೇಕಾದ್ರೆ ಬ್ರಾಕೆಟ್ನಾಗ ಬರಬೇಕು. -10 ಸುಲಭೀಕರ ಸರ್. -6 ಮೈನಸ್ ಇಂಟು ಮೈನಸ್ ಪ್ಲಸ್ 10 ಎಷ್ಟಾಯ್ತದೆ? 10ಗೆ ಹಾಕೊಳ್ಳೋದು 4. ಡಿ ಬೆಲೆ 4. ಇನ್ನೊಂದು ಡಿ ಕಂಡುಹಿಡಿಯೋಣ. ಡಿ ಇಸ್ ಈಕ್ವಲ್ ಟು A3 - A2. ಮೂರನೇ ಪದದೊಳಗೆ ಎರಡನೇ ಪದ ಕಳಿಬೇಕು. ಮೂರನೇ ಪದ ಅಂದ್ರೆ -2, ಮುಂದೆ -A2 ಅಂದ್ರೆ ಎರಡನೇ ಪದ, ಅದು ಕೂಡ ಬ್ರಾಕೆಟ್ನಾಗ ಐತಿ. ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರಬೇಕಾದ್ರೆ ಬ್ರಾಕೆಟ್ನಾಗ ಬರಬೇಕು. A2 ಅಂದ್ರೆ -6, -2 ಮೈನಸ್ ಇಂಟು ಮೈನಸ್ ಪ್ಲಸ್ 6, 6 2 ಕಳೆದ್ರೆ 4. ನೋಡಿ, ಸಾಮಾನ್ಯ ವ್ಯತ್ಯಾಸ ಸೇಮ್ ಬರುತ್ತೆ, ಸ್ಥಿರಾಂಕ ಆಗೈತೆ ಅಂತ ಅರ್ಥ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಎಸ್, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಈಗ ಸಮಾಂತರ ಶ್ರೇಣಿ ಆಗಿದ ಮೇಲೆ ಮುಂದಿನ 3 ಪದ ಕಂಡುಹಿಡಿಬೇಕು. ಇದು 4ನೇ ಪದ, ಇದು 5ನೇ ಪದ, 6ನೇ ಪದ, 7ನೇ ಪದ ಕಂಡುಹಿಡಿಬೇಕು. 5ನೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? 4ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕು. 4ನೇ ಪದ ಅಂದ್ರೆ 2 ಪ್ಲಸ್ ಡಿ ಸಾಮಾನ್ಯ ವ್ಯತ್ಯಾಸ 4. ಎಷ್ಟಾಯ್ತು? 2 4 ಕೂಡಿಸಿದ್ರೆ 6 ಆಯ್ತು. ಅಂದ್ರೆ 5ನೇ ಪದ 6 ಆಯ್ತು. ನೆಕ್ಸ್ಟ್ 6ನೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? 5ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. 5ನೇ ಪದ 6 ಐತಿ, ಪ್ಲಸ್ ಡಿ ಅಂದ್ರೆ 4, 6 4 10. 6ನೇ ಪದ ಗೊತ್ತಾಯ್ತು. 7ನೇ ಪದ ಹೆಂಗೆ ಕಂಡುಹಿಡಿತೇವೆ ಅಂದ್ರೆ 6ನೇ ಪದಕ್ಕೆ ಡಿ ಕೂಡಿಸ್ತೇವೆ. 6ನೇ ಪದ ಅಂದ್ರೆ 10, ಡಿ 4 14. ದೇರ್ಫೋರ್ ಮುಂದಿನ 3 ಪದಗಳು ಎಷ್ಟು ಬರೆದ್ರೆ ಮುಗಿತು. ಎಸ್, 5th one 3 plus √2 3 plus 2 √2 3 plus 3 √2 ಡ್ಯಾಶ್ ಡ್ಯಾಶ್. ಇದು ಸಮಾಂತರ ಶ್ರೇಣಿ ಆಗಿತ್ತಿಲ್ಲ, ಚೆಕ್ ಮಾಡೋಣ. ಫಸ್ಟ್ A2 ಅಂದ್ರೆ ಎಷ್ಟೈತಿ? 3 plus √2 ಐತಿ, ಮೈನಸ್ A1 ಅಂದ್ರೆ 3. ಈ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು? √2 ಉಳಿದು. ನೆಕ್ಸ್ಟ್ ಇನ್ನೊಂದು ಡಿ ಕಂಡುಹಿಡಿಯೋದು. A3 ಮೂರನೇ ಪದ 3 plus 2 √2 ಐತಿ, ಮೈನಸ್ A2 ಅದು ದ್ವಿಪದ ಇರೋದ್ರಿಂದ ಮೈನಸ್ ಆದಮೇಲೆ ದ್ವಿಪದೋಕ್ತಿ ಬರೀಬೇಕಾದ್ರೆ ಬ್ರಾಕೆಟ್ನಾಗ ಬರೀಬೇಕು. ಏನಾಗುತ್ತದೆ? 3 plus √2 ಆಯಿತು. ಸುಲಭೀಕರಣ 3 plus 2 √2 ಹೆಂಗೈತೆ ಹಂಗೆ ಬರ್ಕೊಳ್ಳೋಣ. ಈ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋಣ. ಮೈನಸ್ ಇಂಟು ಪ್ಲಸ್ -3 ಮೈನಸ್ ಇಂಟು ಪ್ಲಸ್ ಮೈನಸ್ √2 3 -3 ಕ್ಯಾನ್ಸಲ್. ಇಲ್ಲಿ √2 √2 ಸಮರೂಪಕರಣಿಗಳು. √2 ಅನ್ನೋ 2 ಅದಾವು, ಇಲ್ಲಿ 1 ಐತಿ. 2 √2 ಒಳಗೆ 1 √2 ಕಳೆದ್ರೆ 1 √2 ಉಳಿಯುತ್ತೆ. ನೋಡ್ರಿ, √2 √2 ಸೇಮ್ ಬಂತು. ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆದ್ರೆ ಅದ್ರ ಮುಂದಿನ 3 ಪದ ಬರೀಬೇಕು. ಈಗ 5ನೇ ಪದ ಕಂಡುಹಿಡಿಯಬೇಕಾದ್ರೆ 4ನೇ ಪದ ಏನೈತಿ? 3 plus 3 √2 ಪ್ಲಸ್ ಡಿ ಅಂದ್ರೆ √2, ಡಿ ಅಂದ್ರೆ √2.
ಏನಾಗುತ್ತೆ ನೋಡ್ರಿ ಅದು ಇಲ್ಲಿ 3 ಪಿಕ್ಸ್ √2 ಸಮರೂಪಕರಣಿಗಳು √2 ಅನ್ನೋ 3 ಅದಾವ, ಇಲ್ಲಿ 1 ಐತಿ ಅಂದ್ರೆ ಏನಾಯ್ತು 3 1 4 4 √2 ಆಯ್ತು 4 √2. ಎಸ್, ಇದು 5ನೇ ಪದ. 6ನೇ ಪದ ಹೆಂಗೆ ಕಂಡು ಹಿಡಿತೀವಿ? 5ನೇ ಪದಕ್ಕೆ ಡಿ ಕೂಡಿಸ್ಬೇಕು. 5ನೇ ಪದ ಇಲ್ಲಿ ಐತಿ 3 + 4 √2 ಪ್ಲಸ್ ಡಿ ಅಂದ್ರೆ √2 ಏನಾಯ್ತದೆ 3 ಆಸ್ ಇಟ್ ಈಸ್ 4 √2 + 1 √2 5 √2. ಪದ ಹೆಂಗೆ ಕಂಡು ಹಿಡಿತೀವಿ ನಾವು? 6ನೇ ಪದಕ್ಕೆ 3 + 5 √2 ಮತ್ತೇನು ಕೂಡಿಸ್ತಾರೆ? ಡಿ √2 ಕೂಡಿಸ್ತಾರೆ. ಎಷ್ಟಾಯ್ತು? 3 + 5 √2 1 ರೂಟ್ ಕೊಡಿಸಿದ್ರೆ 1 √2 ಕೊಡಿಸಿದ್ರೆ 6 √2 ಆಯ್ತು. ಹೀಗಾಗಿ ಮುಂದಿನ 3 ಪದಗಳು 3 + 4 √2 3 + 5 √2 3 + 6 √2 ಈ ಥರ ಬರುತ್ತೆ. 0.2 0.22 0.222 0.2222 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಆಗೈತಿಲ್ಲ, ಪರೀಕ್ಷೆ ಮಾಡಿ. 0.22 ಮೈನಸ್ A1 0.2 ಮೈನಸ್ ಮಾಡೋಣ. 0.22 ಒಳಗೆ 0.2 ಹೆಂಗೆ ಕಳೆದ? ಬಿಂದು ಕೆಳಗೆ ಬಿಂದು ಇಡ್ಬೇಕಿದೆ ದಶಮಾಂಶ. ಬಿಂದು ಆದ ತಕ್ಷಣ ವೆರಿ ನೆಕ್ಸ್ಟ್ 2 ಐತಿ. ಬಿಂದು ಆದ ತಕ್ಷಣ ವೆರಿ ನೆಕ್ಸ್ಟ್ 2 ಐತಿ. ಇಲ್ಲಿ ಖಾಲಿ ಒಳಗೆ 0 ಬರ್ತದೆ. ಈಗ ಮೈನಸ್ ಮಾಡ್ಬೇಕು. 2 0 ಕಳೆದ್ರೆ 2 2 2 ಕಳೆದ್ರೆ 0 0.02 ಬಂತು 0.02. ಅದೇ ಥರ ಇನ್ನೊಂದು ಡಿ ಕಂಡಿದ್ದೇನ. A3 ಅಂದ್ರೆ 0.222 ಮೈನಸ್ A2 ಅಂದ್ರೆ 0.22 ಮೈನಸ್ ಮಾಡಿ 0.222 0 ಪಾಯಿಂಟ್ ಆದ ತಕ್ಷಣ ವೆರಿ ನೆಕ್ಸ್ಟ್ 22 ಐತಿ. ಇಲ್ಲಿ ಖಾಲಿ ಉಳಿತಂದ್ರೆ 0 ಮೈನಸ್ 2 0 ಕಳೆದ್ರೆ 2 2 2 ಕಳೆದ್ರೆ 0 0.002 ಬಂತು. ನೋಡ್ರಿ ಇಲ್ಲಿ 0.02 ಬಂತು, ಇಲ್ಲಿ 0.002 ಬಂತು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ, ಆದ್ದರಿಂದ ಇದು ಸಮಾನ ಶ್ರೇಣಿ ಆಗಿಲ್ಲ. ಸಾಮಾನ್ಯತ ಸ್ಥಿರಾಂಕ ಆಗಿಲ್ಲ ಅಂದ್ರೆ ಇದು ಸಮಾನ ಶ್ರೇಣಿ ಆಗಿಲ್ಲ. ಸಮಾನ ಶ್ರೇಣಿ ಆಗಿಲ್ಲ ಅಂದ್ರೆ ಮುಂದಿನ 3 ಪದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. 7ನೇದು ಭಾಳ ಸಿಂಪಲ್ ಐತಿ, ಅದನ್ನ ಹೋಮ್ವರ್ಕ್ ಮಾಡ್ರಿ. 8ನೇ ನೋಡ್ರಿ -1.2 -1.2 -1.2 -1.2 ಡ್ಯಾಶ್ ಡ್ಯಾಶ್ ಡಿ ಕಂಡಿಡೇನೆ. A2 ಅಂದ್ರೆ -1.2 ಮುಂದೆ ಮೈನಸ್ ಐತಿ ಮೈನಸ್. A1 ಅಂದ್ರೆ ಅದು ಕೂಡ ಮೈನಸ್ ಐತಿ, ಅದಕ್ಕೆ ನಾವು ಬ್ರಾಕೆಟ್ನಾಗ ಇರ್ತೀವಿ -1.2 -1.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2 1.2 ಕಳೆದ್ರೆ 0 ಡಿ 0. ನೆಕ್ಸ್ಟ್ ಇನ್ನೊಂದು ಡಿ ಕಂಡಿಡಿ A3 ಅದು ಕೂಡ -1.2 ಮೈನಸ್ A2 -1.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2 1.2 ಕಳೆದ್ರೆ 0. ಇಲ್ಲಿ ಸಾಮಾನ್ಯತ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆದ್ರೆ ಮುಂದಿನ 3 ಪದ ಕಂಡುಹಿಡಿಯುವುದು. ಇಲ್ಲಿ A4 -1.2 ಐತಿ ಪ್ಲಸ್ ಡಿ ಅಂದ್ರೆ 0 -1.2 0 ಕೊಡಿಸಿದ ಮತ್ತು -1.2 ಬಂತು. A5 -1.2 ಬಂತು ಪ್ಲಸ್ ಡಿ ಅಂದ್ರೆ 0 -1.2 0 ಕೊಡಿಸಿದ ಮತ್ತು -1.2. A6 ಅಂದ್ರೆ -1.2 ಬಂತು, ಡಿ ಅಂದ್ರೆ 0 ಮತ್ತು -1.2 ಬಂತು. ಮುಂದಿನ 3 ಪದಗಳು -1.2 -1.2 -1.2 ಈ ಥರ. ಎಸ್ 9ನೇದು 1 3 9 27 ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಸಮಾನ ಶ್ರೇಣಿ ಆಗಿಲ್ಲ ಅಂತೇಳಿ. ಆದರೂ ಕೂಡ ಸಾಮಾನ್ಯತೆ ಕಂಡುಹಿಡಿದು ನೋಡೋಣ. A2 - A1 3 - 1 ಎಷ್ಟು ಬಂತು? 3 1 ಕಳೆದ್ರೆ 2 ಬಂತು. ಇನ್ನೊಂದು ಕಂಡುಹಿಡಿಯೋಣ. A3 ಅಂದ್ರೆ 9 A2 ಅಂದ್ರೆ 3 9 3 ಕಳೆದ್ರೆ 6. ನೋಡಿ ಇಲ್ಲಿ ಸಾಮಾನ್ಯತೆ 2 ಬಂತು, ಇಲ್ಲಿ 6 ಬಂತು. ಸಾಮಾನ್ಯತೆ ಸ್ಥಿರಾಂಕವಾಗಿಲ್ಲ, ಆದ್ದರಿಂದ ಅದು ಸಮಾಂತರ ಶ್ರೇಣಿ ಆಗಿಲ್ಲ. ಸಮಾಂತರ ಶ್ರೇಣಿ ಆಗಿಲ್ಲ ಅಂದ್ರೆ ಮುಂದಿನ 3 ಪದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಹತ್ತನೇ ಪ್ರಾಬ್ಲಮ್ A 2A 3A 4A ಡ್ಯಾಶ್ ಡ್ಯಾಶ್. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. A2 ಅಂದ್ರೆ 2A ಮೈನಸ್ A1 ಅಂದ್ರೆ A ಸಜಾತಿ ಪದಗಳು 2A ಒಳಗೆ 1A ಕಳೆದ್ರೆ 1A ಉಳಿತು. ಇನ್ನೊಂದು ಕಂಡುಹಿಡಿಯೋಣ ಸಾಮಾನ್ಯ ವ್ಯತ್ಯಾಸ. A3 ಅಂದ್ರೆ 3A A2 ಅಂದ್ರೆ 2A ಸಜಾತಿ ಪದಗಳು 3A ಒಳಗೆ 2A ಕಳೆದ್ರೆ 1A. ನೋಡಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆಗಿದ್ರೆ ಮುಂದಿನ 3 ಪದ ಕಂಡುಹಿಡಿಯೋದು. A4 ಎಷ್ಟೈತಿ? 4A ಐತಿ
ಪ್ಲಸ್ ಡಿ ಅಂದರೆ ಎ ಬಂದೈತಿ. 4 ಎ 1 ಎ ಕೊಡಿಸಿದ್ರೆ 5 ಎ. A6 ಅಂದ್ರೆ 5ನೇ ಪದಕ್ಕೆ ಡಿ ಕೊಡಿಸ್ಬೇಕು. 5ನೇ ಪದ ಅಂದ್ರೆ 5 ಎ, ಡಿ ಅಂದ್ರೆ ಎ, 5 ಎ 1 ಎ 6 ಎ. 7ನೇ ಪದ ಅಂದ್ರೆ A6ಗೆ ಡಿ ಕೊಡಿಸ್ಬೇಕು. A6 ಅಂದ್ರೆ 6 ಎ, ಡಿ ಅಂದ್ರೆ ಎ, 6 ಎ 1 ಎ 7 ಎ. ಹಾಗಾಗಿ ಮುಂದಿನ 3 ಪದಗಳು 5 ಎ 6 ಎ 7 ಎ ಆಗಿದೆ. 11ನೇ ಪ್ರಾಬ್ಲಮ್, ಎ ಸ್ಕ್ವೇರ್ ಎ ಕ್ಯೂಬ್ ಏರಿಸ್ಟ್ 4 ಇದು ಸಮಾಂತರ ಶ್ರೇಣಿ ಆಗೈತಿಲ್ಲ ಅಂತೇಳಿ ಕೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗತೈತಿ ಇದು ಆಗಿಲ್ಲ ಅಂತೇಳಿ. ಹೆಂಗೆ ಯಾವ ಅದಾದ್ಮೇಲೆ ಹೇಳಾಗ್ತ ನಾವು ಯಾವ ಶ್ರೇಣಿಯಲ್ಲಿ ಪ್ರತಿ ಪದದ ಘಾತಾಂಕ ಹೆಚ್ಚಾಕೊಂತ ಹೋಗಿರ್ತೈತಿ ಅಲ್ಲಿ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಆಗೋದಿಲ್ಲ. ಇಲ್ಲಿ 2 3 ಘಾತಾಂಕ ಹೆಚ್ಚಾಕೊಂತ ಹೋಗಿದೆ. A2 ಅಂದ್ರೆ ಎ ಸ್ಕ್ವೇರ್, A1 ಅಂದ್ರೆ ಎ. ನೋಡಿ ಇವು ಸಜಾತಿ ಪದಗಳಲ್ಲ, ಎ ಸ್ಕ್ವೇರ್ ಬೇರೆ ಎ ಬೇರೆ, ಹಾಗಾಗಿ ಕಡೆಯಾಗಿ ಬರೋದಿಲ್ಲ, ಇಷ್ಟ ಬಂತಿದೆ. A3 ಅಂದ್ರೆ ಎ ಕ್ಯೂಬ್, A2 ಅಂದ್ರೆ ಎ ಸ್ಕ್ವೇರ್. ನೋಡಿ ಇದು ಬೇರೆ ಇದು ಬೇರೆ, ಸಜಾತಿ ಪದಗಳಲ್ಲ ಅಂದಮೇಲೆ ಕಳೆಯಕ್ಕೆ ಬರೋಂಗಿಲ್ಲ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ. ಸಮಾಂತರ ಶ್ರೇಣಿ ಆಗಿಲ್ಲ ಅಂದ್ರೆ ಮುಂದಿನ 3 ಪದ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. 12ನೇದು ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 8, ಸ್ಕ್ವೇರ್ ರೂಟ್ ಆಫ್ 18, ಸ್ಕ್ವೇರ್ ರೂಟ್ ಆಫ್ 32 ಇದು ಸಮಾಂತರ ಶ್ರೇಣಿ ಆಗಿದೆಯೇ? ಇದು ಈ ತರ ನೋಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಏನ್ ಮಾಡ್ಬೇಕಂದ್ರೆ ಇದನ್ನ ಸುಲಭೀಕರಿಸಿದ ಕರಡಿ ರೂಪಕ್ಕೆ ಇಡಬೇಕು. ಅಂದ್ರೆ ಇಲ್ಲಿ ಏನ್ ಒಳಗೆ ಸಂಖ್ಯೆ ಇರ್ತೈತಿ ಇದು ಸ್ಕ್ವೇರ್ ರೂಟ್ ಇರೋದ್ರಿಂದ ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ಕೋಬೇಕು. ಹೆಂಗ್ ಬರ್ಕೊಳ್ಳೋದು ನೋಡಿ, ರೂಟ್ 2 ಆಸ್ ಇಟ್ ಈಸ್ ಇಲ್ಲಿ ಇದನ್ನ ಹೆಂಗ್ ಬರ್ತೀನಿ 4 8 ಅಂತ ಬರ್ತೀನಿ. 4 8 ಅಂದ್ರೆ 2 ರೂಟ್ 2 ಹೊರ ಬರ್ತದೆ. ಇದು 9 18, ಇದೇನಾಯ್ತು 16 32. ಬರೆಯೋದನ್ನ ರೂಟ್ 2 4 ಹೊರ ಬಂದ್ರೆ 2 ರೂಟ್ 2 ಆಯ್ತು. 9 ಹೊರ ಬಂದ್ರೆ ಏನಾಯ್ತು 3 ಆಯ್ತು, ಒಳಗೆ ರೂಟ್ 2. 16 ಹೊರ ಬಂದ್ರೆ 4 ಆಯ್ತು ರೂಟ್ 2. ಇವಾಗ ಏನೈತಿ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. b = a2 - a1. a2 ಅಂದ್ರೆ 2 ರೂಟ್ 2, a1 ಅಂದ್ರೆ ರೂಟ್ 2. ರೂಟ್ 2 ನಾವು ಇಲ್ಲಿ 2 ಅದಾವ, ಇಲ್ಲಿ 1 ಐತಿ. 2 ರೂಟ್ 2 ಒಳಗೆ 1 ರೂಟ್ 2 ಕಳೆದ್ರೆ 1 ರೂಟ್ 2 ಉಳಿತು. ನೆಕ್ಸ್ಟ್ ಇನ್ನೊಂದು ಡಿ ಕಂಡುಹಿಡಿಯೋಣ. a3 - a2. a3 ಅಂದ್ರೆ 3 ರೂಟ್ 2, a2 ಅಂದ್ರೆ 2 ರೂಟ್ 2. 3 ರೂಟ್ 2 ಒಳಗೆ 2 ರೂಟ್ 2 ಕಳೆದ್ರೆ 1 ರೂಟ್ 2 ಉಳಿತು. ಇಲ್ಲಿ ಸಾಮಾನ್ಯತೆ ಸ್ಥಿರಾಂಕ ಆಗಿತ್ತು ರೂಟ್ 2 ರೂಟ್ 2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಮುಂದಿನ 3 ಪದ ಕಂಡುಹಿಡಿಬೇಕಲ್ಲ, ಇದನ್ನ ಬರ್ಕೊಳ್ಳೋಣ. 4 ರೂಟ್ 2 ಐತಿ, 4ನೇ ಪದ 4 ರೂಟ್ 2 ಪ್ಲಸ್ ಅದಕ್ಕೆ ಡಿ ಎಷ್ಟು ಬಂದೈತೆ ರೂಟ್ 2 ಕೂಡ್ಸೋಣ. 4 ರೂಟ್ 2 1 ರೂಟ್ 2 ಕೂಡಿಸಿದ್ರೆ 5 ರೂಟ್ 2. ಎಪಾಯ ಅಂದ್ರೆ 5 ರೂಟ್ 2 ಬಂತು. ಪ್ಲಸ್ ಡಿ ಅಂದ್ರೆ ರೂಟ್ 2 ಅಂತ ಕಂಡುಹಿಡಿದ್ವಿ. 5 ರೂಟ್ 2 1 ರೂಟ್ 2 ಕೂಡಿಸಿದ್ರೆ 6 ರೂಟ್ 2. ಇಲ್ಲಿ A6 ಅಂದ್ರೆ 6 ರೂಟ್ 2 ಬಂತು. ಡಿ ಅಂದ್ರೆ ರೂಟ್ 2, 6 ರೂಟ್ 2ಕ್ಕೆ 1 ರೂಟ್ 2 ಕೂಡಿಸಿದ್ರೆ 7 ರೂಟ್ 2. ಈಗ ಇವನ್ನ ಇಷ್ಟ ಇಡೋದಲ್ಲಿ ಮುಂದಿನ 3 ಪದ ಈ 5 ಒಳಗೆ ಕಳಿಸಿದ್ರೆ ಏನಾಗುತ್ತೆ ಅಂದ್ರೆ ಅದು 25 ಆಗುತ್ತೆ. ಒಳಗೆ ಕಳಿಸಿದ್ರೆ ಈ ಸಂಖ್ಯೆಯನ್ನ ಸ್ಕ್ವೇರ್ ರೂಟ್ ಒಳಗೆ ಕಳಿಸಿದ್ರೆ ಅದು ವರ್ಗ ಸಂಖ್ಯೆ ಆಗಿ ಹೋಗ್ತೈತಿ. ಒಳಗೆ ಇಂಟು 2 ಐತಿ, 25 50 ಆಯ್ತು. ಇದೇನಾಯ್ತು ನೋಡ್ರಿ 6 ಒಳಗೆ ಕಳಿಸಿದ್ರೆ ಅದ್ರ ವರ್ಗ ಸಂಖ್ಯೆ 36 ಆಕೈತಿ. 36 72. ಈ 7ನ್ನ ಒಳಗೆ ಕಳಿಸಿದ್ರೆ ಏನಾಯ್ತದ 7 49 ಆಕೈತಿ. ಒಳಗೆ 2 ಐತಿ 98. ಮುಂದಿನ 3 ಪದ ಬರೆಯೋದ್ರೆ ಇವನ್ ಬರೆಯೋದು ಸ್ಕ್ವೇರ್ ರೂಟ್ ಆಫ್ 50, ಸ್ಕ್ವೇರ್ ರೂಟ್ ಆಫ್ 72, ಸ್ಕ್ವೇರ್ ರೂಟ್ ಆಫ್ 98. 13ನೇದು ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 6, ಸ್ಕ್ವೇರ್ ರೂಟ್ ಆಫ್ 9, ಸ್ಕ್ವೇರ್ ರೂಟ್ ಆಫ್ 12. ಇದನ್ನ ಸುಲಭೀಕರಿಸಿದ ರೂಪದ ಬರೆಯೋಣ. ರೂಟ್ 3 ಇದು ರೂಟ್ 6 ಇದು 3 ಆಗ್ತೈತಿ. ಯಾಕಂದ್ರೆ ಇದು 9 3. ಇಲ್ಲಿ ಇದು 4 3 12 ಅಂತ ಬರೀಬಹುದು. 4 ಹೊರ ಬಂದ್ರೆ 2 ಆಗ್ತೈತಿ. 2 ರೂಟ್ 3 ಆಗತ್ತೆ. ಈಗ ಡಿ ಕಂಡುಹಿಡಿಯೋಣ. ಡಿ a2 - a1 ರೂಟ್ 6 - ರೂಟ್ 3. ಸಮರೂಪಕರಣೆಗೆಲ್ಲ ಕಳೆಯಕ್ಕೆ ಬರೋದಿಲ್ಲ, ಇಷ್ಟ ಇದೆ. ಇನ್ನೊಂದು ಡಿ ಕಂಡುಹಿಡಿಯೋಣ. a3 - a2 3 - ರೂಟ್ 6. ನೋಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಲಿಲ್ಲ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ, ಆದ್ದರಿಂದ ಸಮಾಂತರ ಶ್ರೇಣಿ ಆಗಿಲ್ಲ. 4ನೇ ಪ್ರಾಬ್ಲಮ್ 1 ⁻1 π² 7² 73 ಡ್ಯಾಶ್ ಡ್ಯಾಶ್.
ಇದನ್ನ ಸುಲಭೀಕರಿಸಿ ರೂಪದ ಬರೆಯೋದು. 1:1 ಅಂದ್ರೆ 1, 5 ಸ್ಕ್ವೇರ್ ಅಂದ್ರೆ 25, 5ಅನ್ನು 2 ಸೆಟ್ ಕೂಡಿಸಿ 25, 7 ಸ್ಕ್ವೇರ್ ಅಂದ್ರೆ 49, ಇದು 73 ಡ್ಯಾಶ್ ಡ್ಯಾಶ್. ಈಗ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. a2 ಮೈನಸ್ a1, 25 ಮೈನಸ್ 1 ಎಷ್ಟು ಬರುತ್ತೆ? 24 ಬರ್ತದೆ. 25 ಒಂದು ಕಡೆ 24. ಇನ್ನೊಂದು ಡಿ ಕಂಡುಹಿಡಿಯೋಣ. a3 ಮೈನಸ್ a2, 49 ಮೈನಸ್ 25 ಎಷ್ಟು? 24. ಇದು ಸಾಮಾನ್ಯತೆ ಸ್ಥಿರಾಂಕ ಆಗೈತಿದೆ. ಸಾಮಾನ್ಯತೆ ಸ್ಥಿರಾಂಕವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆಗಿದ್ರೆ ಮುಂದಿನ 3 ಪದ ಕಂಡುಹಿಡಿಯೋದು. 73 ಐದು 4ನೇ ಪದ, ಡಿ ಎಷ್ಟು? 24 ಎಷ್ಟಾಗುತ್ತೆ ನೋಡಿ ಕೂಡಿಸಿ. 5ನೇ ಪದ 97 ಬಂತು, ಪ್ಲಸ್ ಡಿ ಅಂದ್ರೆ 24 21. 6ನೇ ಪದ 121 ಪ್ಲಸ್ 24 ಎಷ್ಟಾಯ್ತು? 145. ಹಾಗಾಗಿ ಮುಂದಿನ 3 ಪದಗಳು 97, 121, 145. ಎಸ್ 15ನೇದು ಲಾಸ್ಟ್ ಪ್ರಾಬ್ಲಮ್. 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ ಸುಲಭೀಕರಿಸಿ ರೂಪದ ಬರೆಯೋಣ. 1 ಸ್ಕ್ವೇರ್ ಅಂದ್ರೆ 1, 3 ಸ್ಕ್ವೇರ್ ಅಂದ್ರೆ 9, 3ಅನ್ನು 2 ಸೈಡ್ ಕೂಡಿಸಿ 9, 5 ಸ್ಕ್ವೇರ್ ಅಂದ್ರೆ 25, ಇದು 49 ಡ್ಯಾಶ್ ಡ್ಯಾಶ್. a2 ಮೈನಸ್ 7, 9 ಮೈನಸ್ 1 ಅಂದ್ರೆ ಎಷ್ಟು ಬರ್ತದೆ? 9 ರ 1 ಕಳೆದ್ರೆ 8. ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು. a3 ಮೈನಸ್ a2, 25 ಮೈನಸ್ 9 16. ನೋಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಲಿಲ್ಲ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಒಟ್ಟಾರೆಯಾಗಿ ಅಭ್ಯಾಸ 5.1ದಲ್ಲಿರುವ ಎಲ್ಲ ಸಮಸ್ಯೆ ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 5.2 ಅಂದ್ರೆ ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡುಹಿಡಿಯೋ ಸೂತ್ರದ ಮೇಲೆ ಬಿಡಿಸೋಣ. ಬಹಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.